ಅನುಮಾನಾಸ್ಪದವಾಗಿ 5 ವರ್ಷದ ಬಾಲಕಿ ಸಾವು. ಮನೆಯಲ್ಲಿದ್ದ 5 ವರ್ಷದ ಬಾಲಕಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಅಜ್ಜಂಪುರ ತಾಲೂಕಿನ ಶಿವನಿ ರೈಲ್ವೆ ಸ್ಟೇಷನ್ ಬಳಿ ನಡೆದಿದೆ. ಮಂಜುನಾಥ್ ಮಂಗಳ ದಂಪತಿಯ 5 ವರ್ಷದ ಬಾಲಕಿಗೆ ಜ್ವರ ಇತ್ತು ಎಂದು ಮನೆಯಲ್ಲೇ ಬಿಟ್ಟು ಹೋಗಿದ್ದರು. ತೆಂಗಿನಕಾಯಿ ಮಂಡಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ದಂಪತಿ ಮಧ್ಯಾಹ್ನ ಊಟಕ್ಕೆಂದು ಮನೆಗೆ ಬಂದಾಗ ಬಾಲಕಿ ಶವವಾಗಿ ಬಿದ್ದಿದ್ದಾಳೆ. ಬಾಲಕಿಯ ಸಾವಿನ ಸುತ್ತ ಹಲವಾರು ಅನುಮಾನ ಕಾಡುತ್ತಿದ್ದು, ಸ್ಥಳಕ್ಕೆ ಅಜ್ಜಂಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ, ಸ್ಥಳಕ್ಕೆ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಕರೆತಂದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ನೀಡಿ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು ಎಂದು ಮೃತ ಬಾಲಕಿ ಕುಟುಂಬಸ್ಥರು ಕಣ್ಣೀರು ಸುರಿಸುತ್ತಾ ಒತ್ತಾಯಿಸಿದ್ದಾರೆ. ಬೆಳಗ್ಗೆ 9:00ವರೆಗೆ ತಿಂಡಿ ಮಾಡ್ಕೊಂಡ್ ಕೊಟ್ಟು ಹೋದ್ವಿ. ನಾವು ತಿಂಡಿನೂ ಹಾಕೊಂಡ್ ಕೊಟ್ಟೆ. ಅಮ್ಮ ನನ್ ಮನೇಲೇ ಇರ್ತೀನಿ ಕಣಮ್ಮ, ನಾನು ಆಮೇಲೆ ಬರ್ತೀನಿ ಅಂತಂದ್ರೆ ಹಾಸ್ಕೊಂಡ್ ಕೊಟ್ಟಿದ್ದೆ. ಟಿವಿ ಹಾಕೊಂಡ್ ಕೊಟ್ಟು ತಿಂಡಿ ತಗೊಂಡು ಹೋದೆ ನಾನು. ಮತ್ ನಾನ್ ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದಿತ್ತು. ಅಲ್ಲಿ ಊಟ ಮಾಡಿ ಮನೆಗ್ ಬರ್ಲಿಲ್ಲ. ನಮ್ಮ ಅತ್ತೆಯವ್ರ ಮನೇಲಿ ಊಟ ಮಾಡ್ಕೊಂಡು ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ. ಊಟ ಮಾಡ್ಕೊಂಡು ಯಾಕೋ ಬರ್ಲಿಲ್ವಲ್ಲ ಅಂತ ಮನೆ ಹತ್ರಕ್ ಬಂದೆ. ನಾನು ಬಂದಾಗ ಫುಲ್ ಬೆಡ್ಶೀಟ್ ಎಲ್ಲ ಹಾಕಿ ಗುಬ್ರಾಕ್ ಇಟ್ಟಿದ್ದಾರೆ. ನಾನು ಎಬ್ರಿಸ್ದೆ, ಎದ್ದಾಳು ಊಟ ಮಾಡಿದ್ದಿ ಏನು ಅಂತ ಕೇಳ್ದೆ. ಎದ್ದಾಳಿಲ್ವಲ್ಲ. ಮತ್ ಬೆಡ್ಶೀಟ್ ಬಂದು ಹಿಂಗ್ ತೆಗ್ದ್ ನೋಡ್ದೆ, ಫುಲ್ ಮುಖ ಎಲ್ಲ ಬ್ಲಡ್ ಆಗಿತ್ತು. ಆಮೇಲೆ ಎಲ್ಲೋ ಬಿದ್ದಿದ್ದಾಳೇನ, ಅದಕ್ಕೆ ಮಕ ಮುಚ್ಕೊಂಡಿದ್ದಾಳೆ ಅಂತ ಎತ್ಕೊಂಡು ಹೊರಗ್ ಬಂದಿತ್ತೆ ಅಷ್ಟೇ. ಆಗ ಪ್ರಾಣನೇ ತೆಗೆದ್ಬಿಟ್ಟಿದ್ದಾರೆ. ಯಾರು ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ಹೋಗಿದ್ರು ಮನೆ ಹತ್ರ, ಯಾರಿದ್ರು ಒಂದು ಗೊತ್ತಿಲ್ಲ. ಯಾರ ಮೇಲೂ ಡೌಟ್ ಇಲ್ಲ. ಯಾರು ನಮ್ಮನೆ ಹತ್ರಕ್ಕೂ ಜಾಸ್ತಿ ಬರ್ತಿರ್ಲಿಲ್ಲ. ಯಾರ್ ಹೋಗಿದ್ದಾರ ಅಂತಾನು ಗೊತ್ತಾಗ್ತಿಲ್ಲ. ಪಕ್ಕದ ಮನೆಯವ್ರು ಒಂದ್ ಮನೆಯವ್ರು ಅವ್ರು ಮಾತ್ರ ಇದ್ರು. ಅವರು ಬರೀ ಟಿವಿ ಆಗ್ತಿತ್ತು, ಜೋರಕ್ ಸೌಂಡ್ ಕೊಟ್ಟಿದ್ರು. ಎಂದು ಕೊಟ್ಟಿರ್ಲಿಲ್ಲ, ಅಷ್ಟು ಸೌಂಡ್ ಬರ್ತಿತ್ತು. ಹುಡ್ಗಿ ತೀರಾಡಿದ್ ಸೌಂಡ್ ಬಂತು, ಇಷ್ಟ ಹೇಳುದು. 7 ಕಾಲಿಗೆ ಕೆಲ್ಸಕ್ಕೆ ಹೋಗೋದು, ಬಾತ್ರೂಮ್ ಹೋಗೋದು. ತಿಂಡಿ ಮನೆಗೆ ಬರಲ್ಲ ಸರ್. ಹಿಂಗೆ ಊಟ ಮಾಡ್ಕೊಂಡು ಸಿದ್ಧ ಹೋಗ್ಬಿಡ್ತೀನಿ ಕೂಡ. ಮಧ್ಯಾಹ್ನ ಅಷ್ಟೇ ಊಟ. ಇವ್ರು ಬಂದು ಹೇಳಿದಾಗ ನಮಗೆ ಗೊತ್ತಾಯ್ತು.